ಸೊ ಈ ವ್ಲಾಗ್ ಬಂದು ಲಾಸ್ಟ್ ಫ್ರೈಡೇ ವ್ಲಾಗು. ನನ್ನ ಫ್ರೆಂಡ್ ಹುಷಾರಿಲ್ಲ ಬಾರೆ ಅಂತ ಕರೆದಿದ್ದು. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಆಯಿತು ಅಂತ ಹೋಗ್ತಾಯಿದ್ದೆ. ನಾನು ಬಸ್ಸಿಂದ ಬಸ್ ಸ್ಟಾಪಲ್ಲಿ ಇಳಿದೆ, ಇನ್ನೂ ಬಂದೇ ಇಲ್ಲ. ನನ್ನ ಫ್ರೆಂಡ್ ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ಆಮೇಲೆ ನಿಧಾನಕ್ಕೆ ಲೇಟಾಗಿ ಬಂದು ಎಷ್ಟೊತ್ತಾದ್ಮೇಲೆ ನಾನು ಅಷ್ಟರ ನಡ್ಕೊಂಡು ಹೋಗಿದ್ದೆ. ನನ್ನ ಫ್ರೆಂಡ್ ನನ್ನ ಮನೇಲಿ ಇರ್ತೀನಿ ಅಂದರೆ ಬಿಡೋದೇ ಇಲ್ಲ. ಎಲ್ಲೋ ನಾನು ಅಟ್ಲೀಸ್ಟ್ ನಾನು ಆಚೆ ಹೋಗ್ಬೇಕಾಗಿತ್ತು ಅವತ್ತು. ಬಾರೆ 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 ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಸ್ಕೊತಾಳೆ. ಯಾವಾಗ್ಲೂ ಅಷ್ಟೇ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋ ಫ್ರೆಂಡ್ಗಳನ್ನೆಲ್ಲ ದೂರ ಇಟ್ಟಿದ್ದೀವಿ ಫ್ರೆಂಡ್ಸು. ಫ್ರೆಂಡ್ಶಿಪ್ ಮೇಲೆ ಆಣೆ ಅಂತ ಕರ್ಸ್ಕೊತಾ ಇರ್ತಾಳೆ ಯಾವಾಗ್ಲೂ ಅಷ್ಟೇ. ಮೊದಲೇ ಅವಳಿಗೆ ಕಣ್ಣು ಕಾಣಿಸಲ್ಲ. ಕನ್ನಡಕ ಹಾಕಿಲ್ಲ ಅಂದರೆ ಕರೆಕ್ಟಾಗಿ ಸರಿಯಾಗಿ ಮನೆಗೆ ಬೇರೆ ಕರ್ಕೊಬಂದ್ಲು. ಆಮೇಲೆ ಬೇಡ ಬೇಡ ಅಂದರೂ ಹಿಂಸೆ ಕೊಡ್ತಾರೆ ಗೈಸ್ ಈ ಫ್ರೆಂಡ್ಸ್ಗಳೆಲ್ಲ. ಏನು ಮಾಡೋದು ಇಲ್ಲಿ? ನಿಮ್ಮ ಫ್ರೆಂಡ್ಸ್ಗಳು ಹೀಗೇನಾ? ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಆಮೇಲೆ ಬೇಡ ಬೇಡ ಅಂದರೂ ಚಿತ್ರಾನ್ನ ಮಾಡಿದ್ದೀನಿ ತಿನ್ನೆ ಅಂತ ಬಲವಂತ ಮಾಡ್ತಾಯಿದ್ಲು. ಸರಿ ಆಯಿತು ಹೋಗಲಿ ಅಂತ ಏನು ಮಾಡ್ತೀಯ ಹಾಕ್ಕೊಡಮ್ಮ ತಾಯಿ ಅಂದ್ಕೊಂಡು ಕಲಿಸ್ಕೊಡ್ತಾವಳೆ ಚಿತ್ರಾನ್ನ. ನಾನು ಮನೆಯಲ್ಲೇ ತಿನ್ಕೊಂಡು ಹೋಗಿದ್ದೆ ಟಿಫನ್ ಆಲ್ರೆಡಿ. ಕಲಿಸ್ಕೊಡು ಅಂತ ಕಲಿಸ್ಕೊಡ್ತಾವಳೆ. ಅದಾದಮೇಲೆ ನಾನು ಟಿಫನ್ ತಿಂದೆ ಅವ್ರ ಮನೇಲಿ. ಅವಳು ಸ್ವಲ್ಪ ಲೈಟಾಗಿ ಹುಷಾರಿರಲಿಲ್ಲ ಅಷ್ಟೇ. ಅವಳು ಅದನ್ನು ದೊಡ್ಡದು ಬೆಟ್ಟ ಮಾಡ್ಕೊಂಬಿಡ್ತಾಳೆ ಯಾವಾಗಲೂ. ನಂಗೆ ಹುಷಾರಿಲ್ಲ ಕಡೆ ಅಂತ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದ್ರು ಈ ಥರ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಮತ್ತು ಹಾಗೆ ಚಿತ್ರಾನ್ನ ಜೊತೆ ನನಗೆ ಫೇವ್ರೆಟ್ ಕಡ್ಡಿ ಚಿಪ್ಸ್ ಹಾಕ್ಕೊಟ್ಲು, ತಿನ್ನು ತಗೋ ಅಂತ. ನಾನು ಹಾಗೆ ತಿಂದ್ಕೊಂಡು ಮಾತಾಡಿಕೊಂಡು ಅವ್ರ ಮಗನ ಸ್ಕೂಲಿಂದ ಕರ್ಕೊಂಡು ಬಂದು ಬೇಗನೆ ಅವನ ಜೊತೆನೂ ಸ್ವಲ್ಪ ಆಟ ಆಡಿಕೊಂಡು ಮಾತಾಡಿಕೊಂಡು ನಾನು ಕೂಡ ನಮ್ಮ ಮನೆ ಕಡೆಗೆ ಹೊರಟೆ. ಇದು ನನ್ನ ಚಿಕ್ಕ ಮಿನಿ ವ್ಲಾಗ್ ಆಗಿತ್ತು. ನನ್ನ ಫ್ರೆಂಡ್ ಮನೆಯದು. ಇಷ್ಟ ಆದರೆ ಲೈಕ್ ಮಾಡಿ.